ನ್ಯೂಸ್ಗೆ ಸ್ವಾಗತ. ನಾನು ಮಧು ನಾಗರಾಜ್. ನಾನು ರೆಹಮಾನ್ ಹಾಸನ್. ಎಲ್ಲೆಲ್ಲೂ ವರುಣಾರ್ಭಟದ್ದೇ ಸುದ್ದಿ. ಯಾಕಂದ್ರೆ ಭಾರತದಲ್ಲಿ ಸುರಿತಾ ಇರುವಂತಹ, ಅದರಲ್ಲೂ ಉತ್ತರ ಭಾರತದಲ್ಲಿ ಸುರಿತಾ ಇರುವಂತಹ ಒಂದು ಮಳೆಯಿಂದಾಗಿ ಸಾಕಷ್ಟು ಕಡೆ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ಅದರಲ್ಲೂ ಉತ್ತರಾಖಂಡ್ನ ಉತ್ತರಕಾಶಿಯಲ್ಲಿ ಮೇಘ ಸ್ಫೋಟವಾಗಿದೆ. ಬೆಟ್ಟದಿಂದ ನುಗ್ಗಿ ಬಂದಿರುವಂತಹ ಕೆಸರು ಮಿಶ್ರಿತ ನೀರು. 60ಕ್ಕೂ ಹೆಚ್ಚು ಜನ ನೀರಿನಲ್ಲಿ ಕೊಚ್ಚಿ ಹೋಗಿರೋ ಶಂಕೆ ಇದೆ. ಡೆಹ್ರಾಡೂನ್ನ ಧರಾಲಿಯಲ್ಲಿ ಆಗಿರುವಂತಹ ದುರಂತ ಇದೆ. ಈ ಒಂದು ರಣಭೀಕರ ಪ್ರವಾಹದಲ್ಲಿ ತರಗೆಲೆಯಂತೆ ಕೊಚ್ಚಿ ಹೋಗ್ಬಿಟ್ಟಿದೆ ಮನೆಗಳು, ಹೋಟೆಲ್ಗಳು, ಜನ ಕೂಡ ಕೊಚ್ಚಿ ಹೋಗಿದ್ದಾರೆ. ಸುಮಾರು 60ಕ್ಕೂ ಹೆಚ್ಚು ಜನ ನಾಪತ್ತೆಯಾಗಿರೋದ್ರ ಬಗ್ಗೆ ಶಂಕೆ ಇದೆ. ಸುನಾಮಿಗಿಂತಲೂ ಭಯಾನಕವಾಗಿದೆ ಈ ಪ್ರವಾಹದ ದೃಶ್ಯ. ನೋಡಿ, ಟಿವಿನಲ್ಲಿ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಯಾರೋ ಅಲ್ಲಿದ್ದಂಥವ್ರು ಮೊಬೈಲ್ನಲ್ಲಿ ಚಿತ್ರೀಕರಿಸಿರುವಂತಹ ದೃಶ್ಯ ಇದೆ. ಆ ಮೊಬೈಲ್ ರೆಕಾರ್ಡ್ ಮಾಡ್ತಾ ಇರೋರು ಕೂಡ ಅವ್ರ ವಾಯ್ಸನ್ನು ಗಮನಿಸಿ, ಅವರಲ್ಲಿ ಎಷ್ಟು ಗಾಬರಿ ಇದೆ ಅಂತೇಳಿ. ನೋಡಿ ಯಾವ ಮಟ್ಟದಲ್ಲಿ ನೀರು ನುಗ್ತಾ ಇದೆ. ಮೇಘ ಸ್ಫೋಟವಾಗಿ ಪ್ರವಾಹದಂತೆ ನುಗ್ಗಿರುವಂತಹ ನೀರು ಇದರಲ್ಲಿ ಸಿಕ್ಕಿರುವಂತಹ ಮನೆ, ಹೋಟೆಲ್ ಎಲ್ಲವನ್ನೂ ಕೂಡ ಆಪೋಷಣಕ್ಕೆ ತೆಗೆದುಕೊಂಡಿದೆ. ಜನ ಕೂಡ ಇದರಲ್ಲಿ ಕೊಚ್ಚಿ ಹೋಗಿದ್ದಾರೆ. अरे बह गया, ये मेरी माँ चले, मेरी माँ चलो, छोटे बाबू, मामा चले गया सेफ जगह, मामा चले गया मंदिर मैं बोलने लगी कि फोन कर तब वही अपना कत्ती मारी को कैसे गिरे भाई? भागो ये रामो चल भाई, सब लोग कितने लोग चले गए यहीं पर, यहाँ तो काम चल रहा था। ಇದು ಉತ್ತರಾಖಂಡ್ನ ಉತ್ತರಕಾಶಿಯ ಧರಾಲಿ ಅನ್ನುವಂಥ ಒಂದು ಜಾಗ ಏನಿದೆ, ಅಲ್ಲಿನ ಪರಿಸ್ಥಿತಿ ದೃಶ್ಯಗಳಲ್ಲಿ ನಾವೇನು ನೋಡ್ತಾ ಇದ್ದೀವಿ. ಅಲ್ಲಿದ್ದಂಥವ್ರು ಮೊಬೈಲ್ನಲ್ಲಿ ಚಿತ್ರೀಕರಿಸಿರುವಂಥ ದೃಶ್ಯಗಳಿವು. ಇದರಲ್ಲಿ ಆ ಮೇಘಗಳನ್ನು ಕೂಡ ನಾವು ಕಾಣ್ತಾ ಇದ್ದೀವಿ, ಮೋಡಗಳು. ಸೊ ಜೊತೆಗೆ ಮಳೆಯ ಅಬ್ಬರ ಎಷ್ಟು ಜೋರಾಗಿತ್ತು ಅಂತ ಹೇಳಿದ್ರೆ, ಮೇಘ ಸ್ಫೋಟ ಆಗಿರೋ ಕಾರಣದಿಂದಾಗಿ ಅಲ್ಲಿ ಅಕ್ಕಪಕ್ಕ ಇರುವಂತಹ ಮನೆಗಳೆಲ್ಲವೂ ಕೂಡ ಕೊಚ್ಚಿ ಹೋಗಿವೆ. ಧರಾಲಿಯಲ್ಲಿ ಸುಮಾರು 60ಕ್ಕೂ ಹೆಚ್ಚು ಜನ ಕೂಡ ಕೊಚ್ಕೊಂಡು ಹೋಗಿದ್ದಾರೆ ಅನ್ನುವಂಥದ್ರ ಬಗ್ಗೆ ಸಿಕ್ಕಿರುವಂತಹ ಮಾಹಿತಿ. ಇವರ ಹುಡುಕಾಟ ಕೂಡ ನಡೀತಾ ಇದೆ. ಜನ ಕ್ಷಣ ಕೂಡ ಅಲ್ಲಿ ಜೀವ ಭಯದಲ್ಲಿ ದೂಡ್ತಾ ಇದ್ದಾರೆ. ಯಾವ ಕ್ಷಣದಲ್ಲಿ ಏನು ಬೇಕಾದ್ರೂ ಆಗಬಹುದು. ಮಳೆ ಮತ್ತಷ್ಟು ಜೋರಾಗಬಹುದು, ಪ್ರವಾಹದ ಪರಿಸ್ಥಿತಿ ಮತ್ತಷ್ಟು ಜಾಸ್ತಿ ಆಗಬಹುದು, ಅದರಿಂದಾಗಿ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಹೇಳಲಾಗಿದೆ. ಖೀರ್ಗಂಗಾ ನದಿಯ ಕಡುಕೋಪಕ್ಕೆ ಕೋಲಾಹಲವೇ ಸೃಷ್ಟಿಯಾಗಿದೆ. ಉತ್ತರಕಾಶಿಯ ಡೆಹ್ರಾಡೂನ್ನಲ್ಲಿ ಮೇಘ ಸ್ಫೋಟ ಸಂಭವಿಸಿದೆ. ಪ್ರವಾಹದ ಪ್ರಹಾರಕ್ಕೆ ಊರೇ ನಾಮಾವಶೇಷವಾಗಿದೆ. ಕೆಸರು, ಬಂಡೆ ಮಿಶ್ರಿತ ನೀರು ನುಗ್ತಾ ಇದ್ದಂತೆ ಅಲ್ಲಿ ಜನ ಚೀರಾಡಿದ್ದಾರೆ. ನೀರಲ್ಲಿ ತರಗೆಲೆಯಂತೆ ಕೊಚ್ಚಿ ಹೋಗಿದೆ ಮನೆಗಳು, ಕಟ್ಟಡಗಳು. ಇನ್ನು ಹಲವರು ಕಣ್ಮರೆಯಾಗಿರುವಂತಹ ಕಾರಣಕ್ಕಾಗಿ ಶೋಧ ಕಾರ್ಯ ಕೂಡ ಮುಂದುವರೆದಿದೆ. ಎನ್ಡಿಆರ್ಎಫ್ ಹಾಗೆ ಎಸ್ಡಿಆರ್ಎಫ್ ಸಿಬ್ಬಂದಿ ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿದ್ದಾರೆ. ಗಂಗೋತ್ರಿ ವ್ಯಾಪ್ತಿಯ ದರ್ಹಾಲಿ ಗ್ರಾಮದಲ್ಲಿ ಮೇಘ ಸ್ಫೋಟ ಸಂಭವಿಸಿರೋದು ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ. ಯಾವ ರೀತಿ ಕೆಸರು ಮಿಶ್ರಿತ ನೀರು ಒಮ್ಮೆಲೆಗೆ ಅಲ್ಲಿದ್ದಂತಹ ಮನೆಗಳು, ಕಟ್ಟಡಗಳು, ಹೋಟೆಲ್ಗಳು ಎಲ್ಲವೂ ಕೂಡ ಸಂಪೂರ್ಣ ಆವರಿಸಿರುವಂತಹ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ. ಅಲ್ಲಿ ವಾಸವಾಗಿದ್ದಂತಹ ಎಷ್ಟೋ ಜನ ಈಗಾಗಲೇ ಕಣ್ಮರೆಯಾಗಿದ್ದಾರೆ. ಅವರ ಹುಡುಕಾಟ ನಡೀತಾ ಇದೆ. ಎನ್ಡಿಆರ್ಎಫ್, ಎಸ್ಡಿಆರ್ಎಫ್ ಸಿಬ್ಬಂದಿ ಅಲ್ಲಿ ಶೋಧವನ್ನು ನಡೆಸ್ತಾ ಇದ್ದಾರೆ. ಒಮ್ಮೆಲೆಗೆ ಎಲ್ಲ ಕೆಸರು ಮಿಶ್ರಿತ ನೀರು ಸಂಪೂರ್ಣವಾಗಿ ಆವರಿಸಿರುವಂತಹ ದೃಶ್ಯಗಳು. ಯಾವ ಕ್ಷಣದಲ್ಲಿ ಏನಾಗುತ್ತಪ್ಪ ಅಂತ ಹೇಳಿ ಈಗ ಉಳಿದಂತಹ ಜನ ಭಯದಲ್ಲೇ ಬದುಕುವಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿರೋದು. ಸಂಪೂರ್ಣವಾಗಿ ಒಂದು ಪ್ರದೇಶವನ್ನ ಯಾವ ರೀತಿ ಆವರಿಸಿದೆ ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ. ಉತ್ತರಾಖಂಡ್ನ ಧರಾಲಿ ಪ್ರದೇಶದಲ್ಲಿ ಆಗಿರುವಂತಹ ಈ ಒಂದು ದೃಶ್ಯವನ್ನ ನೀವೀಗ ಗಮನಿಸ್ತಾ ಇದ್ದೀರಿ. ಒಮ್ಮೆಲೆಗೆ ಮೇಘ ಸ್ಫೋಟದಿಂದಾಗಿ
ಕೆಸರು ಮಿಶ್ರಿತ ನೀರು ಹರಿದು ಬಂದಂತಹ ಪರಿಣಾಮದಿಂದಾಗಿ ಸಾಕಷ್ಟು ಪ್ರಮಾಣದಲ್ಲಿ ಹಾನಿಯಾಗಿದೆ. मामा चलेगा सेफ जगह मामा चलेगा मेरे पास मैं बोलने लगी हूं कि फोन कर वही अपना फोन कर सुधा फोन कर अरे फोन कर अरे बह गया ए मेरी माँ मामा चलेगा सेफ जगह मामा चलेगा ಸೊ ಇನ್ನು ಉತ್ತರಾಖಂಡ್ನ ಕಾಶಿಯಲ್ಲಿ ಭೀಕರ ಮೇಘಸ್ಫೋಟ ಏನಾಗಿದೆ, ಮೇಘಸ್ಫೋಟದಿಂದ ದೊಡ್ಡ ಹಾನಿಯಾಗಿರುವ ಮಾಹಿತಿ ಇದೆ ಅಂತ ಹೇಳಿ ಉತ್ತರಾಖಂಡ್ ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ಹೇಳಿಕೆ ನೀಡಿದ್ದಾರೆ. ಜೊತೆಗೆ ಘಟನಾ ಸ್ಥಳದಲ್ಲಿ ರಕ್ಷಣಾ ಕಾರ್ಯಾಚರಣೆಯನ್ನು ಕೂಡ ನಡೆಸಲಾಗ್ತಾ ಇದೆ. ಉತ್ತರಕಾಶಿ ಜಿಲ್ಲೆಯ ಅಧಿಕಾರಿಗಳ ಸಂಪರ್ಕದಲ್ಲಿ ನಾನಿದ್ದೀನಿ, ನಿರಂತರವಾಗಿ ಅವರ ಜೊತೆಗೆ ನಾನು ಮಾತುಕತೆಯನ್ನು ನಡೆಸಿದ್ದೀನಿ ಅಂತ ಹೇಳಿ ಉತ್ತರಾಖಂಡ್ ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ಹೇಳಿದ್ದಾರೆ. ಸೊ ರಕ್ಷಣಾ ಕಾರ್ಯಾಚರಣೆ ಕೂಡ ಈಗ ಭರದಿಂದ ಸಾಗ್ತಾ ಇದೆ. ಬಟ್ ಇಲ್ಲಿ ಅಡ್ಡಿ ಎದುರಾಗಿರುವಂಥದ್ದು ಅಂದರೆ ಮಳೆ ಪ್ರವಾಹದ ಪರಿಸ್ಥಿತಿ. ಅದರ ನಡುವೆ ಹೋಗಿ ರಕ್ಷಿಸೋದು ಸ್ವಲ್ಪ ಕಷ್ಟ ಸಾಧ್ಯ ಆಗ್ತದೆ. ಆದರೂ ಕೂಡ ರಕ್ಷಣಾ ತಂಡಗಳು ಸ್ಥಳದಲ್ಲಿ ಹೋಗಿವೆ. ಈಗ ಅಲ್ಲಿ ಉಳಿದಿರುವಂತಹ ಮನೆಗಳಲ್ಲಿ ಇರುವಂಥವ್ರು ಯಾರಾದರೂ ಇದ್ದರೆ ಅಲ್ಲಿ ಸಿಕ್ಕಾಕೊಂಡಿದೆ ಅವ್ರನ್ನೆಲ್ಲರೂ ಕೂಡ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸುವಂಥ ಒಂದು ಕೆಲಸ ಈಗ ಆಗ್ತಾ ಇದೆ. ಸಹಜವಾಗಿ ಹವಾಮಾನ ಇಲಾಖೆಯಿಂದಲೂ ಕೂಡ ಒಂದಷ್ಟು ಸೂಚನೆಗಳು ಬಂದಿದ್ವು. ಈ ಹಿಂದೂ ಕೂಡ ಉತ್ತರಾಖಂಡ್ನಲ್ಲಿ ಈ ಥರದ ಒಂದಷ್ಟು ಪರಿಸ್ಥಿತಿ ಆಗುತ್ತೆ, ಹೆಚ್ಚಿನ ಮಳೆ ಆಗುತ್ತೆ, ಪ್ರವಾಹ ಉಂಟಾಗಬಹುದು ಅನ್ನುವಂಥದ್ರ ಬಗ್ಗೆ ಅಲ್ಲಲ್ಲಿ ಮುನ್ಸೂಚನೆಯನ್ನು ಕೂಡ ನೀಡಲಾಗ್ತಾ ಇತ್ತು. ಬಟ್ ಅದಕ್ಕೂ ಮೀರಿ ನಾವು ಹೇಳ್ತೀವಲ್ಲ, ಈಗ ಮನುಷ್ಯ ಪ್ರಕೃತಿಯ ಮುಂದೆ ಎಷ್ಟೇ ಆದರೂ ಕುಬ್ಜಾನೆ. ಆ ಪ್ರಕೃತಿ ಮುನಿದರೆ ಖಂಡಿತವಾಗ್ಲೂ ಮನುಷ್ಯನ ಕೈಲಿ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಅಂಥ ಪರಿಸ್ಥಿತಿ ಇವತ್ತು ಧರಾರಿಯಲ್ಲಿ ನಾವು ನೋಡ್ತಾ ಇದ್ದೀವಿ. ನೋಡಿ, ಯಾವೊಂದು ರಣಭೀಕರ ಪ್ರವಾಹ, ಯಾರು ಏನೂ ಮಾಡೋಕ್ಕಾಗದೇ ಇರುವಂಥ ಪರಿಸ್ಥಿತಿ, ಎಷ್ಟೇ ರಕ್ಷಣಾ ಕಾರ್ಯಾಚರಣೆ ಏನೇ ನೀವು ಮಾಡಿದ್ರೂ ಕೂಡ ಸೊ ಅಲ್ಲಿ ಒಂದು ಸಾರಿ ಈ ಥರದೊಂದು ಮೇಘ ಸ್ಫೋಟ ಆಗಿ ನುಗ್ಗಿ ಬಂತು ನೀರು ಅಂತ ಹೇಳಿದ್ರೆ ಅದರಲ್ಲಿ ಬದುಕುಳಿಯೋದು ಬಹಳ ಕಷ್ಟ. ಸೊ ಅದೇ ರೀತಿ ನೋಡಿ, ಎರಡೂ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಒಂದು ಧರಾಲಿಯಲ್ಲಿ ರಣಭೀಕರ ಪ್ರವಾಹ ಉಂಟಾಗಿರೋದು, ಇನ್ನೊಂದು ಕಡೆ ದೃಶ್ಯಗಳಲ್ಲಿ ಸೇಮ್ ಜಾಗ ಕೊಚ್ಚಿ ಹೋಗಿರುವಂತಹ ಮನೆ, ಅಲ್ಲಿದ್ದಂಥ ಒಂದು ಹೋಟೆಲ್ಗಳು ಎಲ್ಲವೂ ಕೂಡ ನೀರಿನಲ್ಲಿ ಕೊಚ್ಕೊಂಡು ಹೋಗಿವೆ. ನೋಡಿ, ಆ ದೃಶ್ಯ ನಾವು ರೆಡ್ ಮಾರ್ಕ್ ಮಾಡಿ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಹೇಗೆ ನೀರು ನುಗ್ತಾ ಇದೆ ಅಂಥೇಳಿ ತನ್ನ ಮುಂದೆ ಸಿಗುವಂತಹದ್ದೆಲ್ಲವನ್ನು ಕೂಡ ಬಾಚಿಕೊಂಡು ಮುನ್ನುಗ್ತಾ ಇದೆ ನೀರು. ಇದರಲ್ಲಿ ಮನೆಗಳು, ಹೋಟೆಲ್ಗಳು, ಜನ ಎಲ್ಲರೂ ಕೊಚ್ಕೊಂಡು ಹೋಗಿದ್ದಾರೆ. मामा चलेगा सेफ जगह मामा चलेगा ಸೊ ಬನ್ನಿ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಾವು ಪ್ರತಿನಿಧಿ ಹರೀಶ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಹರೀಶ್, ನಿಜಕ್ಕೂ ದೃಶ್ಯಗಳನ್ನು ನೋಡಿದ್ರೆ ಭಯಭೀತರಾಗುತ್ತೆ. ಅಲ್ಲಿ ಕೇಳ್ತಾ ಇದ್ದೀವಿ, ಸೌಂಡ್ ಕೂಡ ಕೇಳ್ತಾ ಇದ್ದೀವಿ, ಅಲ್ಲಿ ರೆಕಾರ್ಡ್ ಮಾಡ್ತಾ ಇರುವಂಥವ್ರು ಕೂಡ ಎಷ್ಟು ಮಟ್ಟಿಗೆ ಗಾಬರಿ ಆಗಿದ್ದಾರೆ ಅಂತೇಳಿ. ಆ ದೃಶ್ಯಗಳನ್ನು ನೋಡ್ತಾ ಇದ್ದಾರೆ ಹರೀಶ್, ಎಷ್ಟು ಪ್ರಮಾಣದಲ್ಲಿ ಅಲ್ಲಿ ನೀರು ನುಗ್ತಾ ಇದೆ, ಪ್ರವಾಹ ಇದೆ, ಮೇಘ ಸ್ಫೋಟ ಸಂಭವಿಸಿದೆ, ಎಷ್ಟು ಹಾನಿಯಾಗಿದೆ, ಜನ ಏನಾದರೂ ಸಾವು ನೋವಿನ ಬಗ್ಗೆ ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಏನಾದರೂ ಲಭ್ಯವಾಗ್ತಾ ಇದೆಯಾ? ಏನು ಅಪ್ಡೇಟ್ಸ್ ಇದೆ ಹರೀಶ್ ಈ ಪಾಯಿಂಟ್ ಆಫ್ ಟೈಮ್ನಲ್ಲಿ? ರೆಹಮಾನ್, ಮೇಘಸ್ಫೋಟ ಯಾವ ರೀತಿಯಾಗಿ ಬರುತ್ತೆ ಅನ್ನುವಂತಹ ಮುನ್ಸೂಚನೆ ಕೂಡ ಯಾರಿಗೂ ಅಲ್ಲಿರೋದಿಲ್ಲ. ಮತ್ತೆ ಮೇಘಸ್ಫೋಟ ಆದ ಬಳಿಕ ಅದರಿಂದ ಉಂಟಾಗುವಂತಹ ಪ್ರವಾಹ ಏನಿದೆ ಇದರ ಪರಿಣಾಮವನ್ನು ಕೂಡ ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟರ ಮಟ್ಟಿಗೆ ಭಯಾನಕವಾಗಿರುತ್ತೆ ಈ ಪ್ರವಾಹ ಅಂತಂದ್ರೆ ಕೇವಲ ನೀರಲ್ಲ, ನೀರಿನ ಜೊತೆಗೆ ಕಲ್ಲು ಬಂಡೆಗಳು, ಮರದ ದಿಮ್ಮಿಗಳು ಕೊಚ್ಕೊಂಡು ಬರುವಂತಹದ್ದು. ಇಡೀ ಬೆಟ್ಟ ಗುಡ್ಡವೇ ಕೊಚ್ಕೊಂಡು ಬರುತ್ತೆ. ಎಲ್ಲಿ ಸಮತಟ್ಟಾದ ಪ್ರದೇಶ ಇರುತ್ತೆ ಅಲ್ಲಿಗೆ ಬಂದು ಎಲ್ಲವೂ ಕೂಡ ಜಮಾವಣೆಗೊಳ್ಳುತ್ತೆ. ಈ ಒಂದು ಮೇಘಸ್ಫೋಟದಲ್ಲೂ ಕೂಡ ಅದೇ ರೀತಿಯಾಗಿ ಸಂಭವಿಸಿರುವಂತಹದ್ದು. ಉತ್ತರ ಕಾಶಿಯ ಧರಾಲಿ ಅನ್ನುವಂತಹ ಗ್ರಾಮವನ್ನ ಸಂಪೂರ್ಣವಾಗಿ ಈ ಪ್ರವಾಹ ನುಂಗಿ ಹಾಕಿದೆ. ಪ್ರವಾಹ ಅಂದ್ರೆ ನೀರಿನ ಪ್ರವಾಹ ಅಲ್ಲ, ಕಲ್ಲು, ಬಂಡೆ, ಮಣ್ಣು, ಮರದ ದಿಮ್ಮಿಗಳು ಸೇರಿ ಬರುವಂತಹ ಪ್ರವಾಹ ಸಂಪೂರ್ಣವಾಗಿ ಇಡೀ ಧರಾಲಿ ಆ ಒಂದು ಮಾರ್ಕೆಟ್ ಪ್ರದೇಶ ಏನಿದೆ ಸಂಪೂರ್ಣ ಆವರಿಸಿಕೊಂಡಿರ್ತಕ್ಕಂಥದ್ದು. ಸಂಪೂರ್ಣವಾಗಿ ಅಲ್ಲಿ ಇದ್ದಂತಹ ಕಟ್ಟಡಗಳಾಗಿರ್ಬೋದು, ಇನ್ನಿತರ ವಸತಿ ಪ್ರದೇಶ ಎಲ್ಲವನ್ನು ಕೂಡ ಕೊಚ್ಕೊಂಡು ಹೋಗಿರುವಂತಹದ್ದು. ಇದುವರೆಗೂ ಕೂಡ ಎಷ್ಟು ಸಾವು ನೋವು ಆಗಿದೆ ಅನ್ನುವಂಥದ್ದು ಅಂದಾಜು ಸಿಗ್ತಾ ಇಲ್ಲ. ತಕ್ಷಣಕ್ಕೆ ಈಗ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇರುವಂತಹದ್ದು. ಸೇನೆಯ 3 ತಂಡ ತೆರಳಿದೆ, NDRF ನ ತಂಡ ತೆರಳಿದೆ, ಜೊತೆಗೆ ಅಲ್ಲಿನ ಸ್ಥಳೀಯ SDRF ತಂಡ ಆಗಿರ್ಬೋದು, ಸ್ಥಳೀಯ ಪೊಲೀಸರು, ಜಿಲ್ಲಾಧಿಕಾರಿಗಳ ಒಂದು ನೇತೃತ್ವದಲ್ಲಿ ಒಂದು ಕಾರ್ಯಾಚರಣೆ ನಡೀತಾ ಇರುವಂತಹದ್ದು. ಬಹು ಮುಖ್ಯವಾಗಿ ಅಲ್ಲಿ ಯಾರ್ಯಾರು ಕೊಚ್ಕೊಂಡು ಹೋಗಿದ್ರೆ ಅವರನ್ನು ರಕ್ಷಣೆ ಮಾಡುವಂತ ಕೆಲಸ
ನಡೀತಾ ಇದೆ. ಈಗ ಉತ್ತರಾಖಂಡ ಅಂತಂದ್ರೆ ಈಗ 4 ಚಾರ್ ಧಾಮ್ ಯಾತ್ರಾ ನಡೀತಾ ಇರತಕ್ಕಂತಹ ಸಮಯ. ಈಗ ಕೇದಾರ್ನಾಥ, ಬದ್ರಿನಾಥ ಮತ್ತೆ ಗಂಗೋತ್ರಿ, ಯಮುನೋತ್ರಿಗೆ ಈಗ ಸಾಕಷ್ಟು ಜನ ಪ್ರವಾಸಿಗರು ಭಕ್ತಾದಿಗಳು ತೆರಳತಕ್ಕಂಥ ಸಂದರ್ಭ. ಇಂತಹ ಸಂದರ್ಭದಲ್ಲೇ ಧರಾಲಿ ಮಾರ್ಕೆಟ್ಗೂ ಕೂಡ ಅನೇಕ ಪ್ರವಾಸಿಗರು ಭಕ್ತರು ಭೇಟಿ ಕೊಡುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಮತ್ತೆ ಏನು ವಿಡಿಯೋಗಳನ್ನ ಏನು ಮಾಡಿದ್ದಾರೆ ಇದನ್ನು ಪ್ರವಾಸಿಗರೇ ವಿಡಿಯೋ ಮಾಡಿರುವಂತಹದ್ದು. ಅಂದ್ರೆ ಎತ್ತರದ ಪ್ರದೇಶದಿಂದ ಮೇಲಿಂದ ಬೆಟ್ಟ ಗುಡ್ಡಗಳ ಸಂಧಿಯಲ್ಲಿ ಏನು ಪ್ರವಾಹ ಬರ್ತಾ ಇದೆ, ಆ ಕಣಿವೆಗಳಿಂದ ಪ್ರವಾಹ ಏನು ಬರ್ತಾ ಇದೆ ಅದನ್ನ ಶೂಟ್ ಮಾಡಿರುವಂತವರು ಕೂಡ ಪ್ರವಾಸಿಗರೇ ಆಗಿರ್ತಾರೆ. ಮತ್ತೆ ಇಡೀ ಆ ಒಂದು ಪ್ರದೇಶದಲ್ಲಿ ಇದ್ದಂತಹ ಜನರೇನಿದ್ದಾರೆ, ಕಟ್ಟಡಗಳೆಲ್ಲವೂ ಕೂಡ ಕೊಚ್ಕೊಂಡು ಹೋಗಿದೆ. ಮತ್ತೆ ಪ್ರವಾಸಿಗರು ಕೂಡ ಏನು ವಿಡಿಯೋ ಮಾಡ್ತಿದ್ರು ಅವರು ಭಯಭೀತರಾಗಿ ಕಿರ್ಚಿ ಹೇಳ್ತಾ ಇದ್ದಾರೆ, ಆ ಪ್ರದೇಶದಿಂದ ಬೇಗ ಹೋಗಿ, ಮೇಲಿಂದ ದೊಡ್ಡದಾದಂತಹ ಪ್ರವಾಹ ಬರ್ತಾ ಇದೆ, ನಿಮ್ಮನ್ನೆಲ್ಲರನ್ನು ಕೂಡ ನುಂಗಿ ಹಾಕುತ್ತೆ, ಬೇಗ ಅಲ್ಲಿಂದ ಜಾಗವನ್ನ ಸ್ಥಳಾಂತರ ಮಾಡಿ ಮತ್ತೆ ಅಲ್ಲಿಂದ ಸುರಕ್ಷಿತ ಸ್ಥಳಗಳಿಗೆ ಹೋಗಿ ಅನ್ನುವಂಥದ್ದನ್ನ ಕಿರ್ಚಿ ಕೂಗಿ ಹೇಳ್ತಾ ಇದ್ದಾರೆ. ಅದು ಅಲ್ಲಿನ ಜನರಿಗೆ ತಲುಪ್ತೋ ಇಲ್ಲೋ ಗೊತ್ತಿಲ್ಲ. ಆದ್ರೆ ಅತ್ಯಂತ ದೊಡ್ಡ ಭೀಕರ ದುರಂತ ಅಂತೂ ಸಂಭವಿಸಿದೆ. ಉತ್ತರಾಖಂಡ ಮುಖ್ಯಮಂತ್ರಿ ಆದಂತಹ ದಾಮಿ ಅವರು ಕೂಡ ಇದ್ರ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಜಿಲ್ಲಾಧಿಕಾರಿಗಳ ತಂಡ ಒಂದು ಕಾರ್ಯಾಚರಣೆ ನೇತೃತ್ವವನ್ನು ವಹಿಸಿದೆ. ಈಗಾಗಲೇ ತಂಡಗಳು ಅಲ್ಲಿಗೆ ತಲುಪಿರುವಂತಹದ್ದು, ರಕ್ಷಣಾ ಕಾರ್ಯಾಚರಣೆ ನಡೀತಿದೆ. ಇದು ಅತ್ಯಂತ ದೊಡ್ಡದಾದಂತಹ ಭೀಕರ ದುರಂತ ಸಂಭವಿಸಿರುವಂತಹದ್ದು. ಸಾವು ನೋವಿನ ಬಗ್ಗೆ ಯಾವುದೇ ರೀತಿಯಾದಂತಹ ಇನ್ನೂ ಲೆಕ್ಕಾಚಾರಗಳು ಸಿಗ್ತಿಲ್ಲ. ಆದ್ರೆ ದೊಡ್ಡದಾದಂತಹ ದುರಂತ ಒಂದಂತೂ ಸಂಭವಿಸಿರುವಂತಹದ್ದು. ಈಗ ಪ್ರವಾಸಿಗರ ಸಂಖ್ಯೆ ಜಾಸ್ತಿ ಆಗಿರುತ್ತೆ. ಒಂದ್ ಕಡೆ ಮಾನ್ಸೂನ್ ಅನ್ನುವಂತಹ ಸಂದರ್ಭದಲ್ಲಿ ಮೇಘಸ್ಫೋಟ ಉತ್ತರಾಖಂಡ ಆಗಿರ್ಬೋದು, ಹಿಮಾಚಲ ಪ್ರದೇಶದಲ್ಲಿ ಸರ್ವೇ ಸಾಮಾನ್ಯ ಆಗಿರುತ್ತೆ. ಮತ್ತೆ ಮೇಘಸ್ಫೋಟ ಯಾವಾಗ ಸಂಭವಿಸುತ್ತೆ ಅನ್ನುವಂತಹ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆಯ ತಜ್ಞರುಗಳು ಕೂಡ ಕೊಡೋಕ್ಕಾಗೋದಿಲ್ಲ. ಇಂತಹ ಸಂದರ್ಭದಲ್ಲಿ ಮೇಘಸ್ಫೋಟ ಆ ಒಂದು ಉತ್ತರಾಕಾಶ ಒಂದು ಆ ಪ್ಲೇಸ್ ನಲ್ಲಿ ಸಂಭವಿಸಿರುವಂತಹದ್ದು. ಧರಾಲಿಯ ಮಾರುಕಟ್ಟೆ ಸಂಪೂರ್ಣವಾಗಿ ಮುಚ್ಚಿ ಹೋಗಿದೆ. ಪ್ರವಾಹದ ಕಲ್ಲು ಬಂಡೆ ಮರದ ದಿಮ್ಮೆಗಳನ್ನು ಸಂಪೂರ್ಣವಾಗಿ ಮುಚ್ಚಿ ಹೋಗಿದೆ. ಹಲವಾರು ಮಂದಿ ನಾಪತ್ತೆ ಆಗಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಆದ್ರೆ ಎಷ್ಟು ಜನ ನಾಪತ್ತೆ ಆಗಿದ್ದಾರೆ ಅನ್ನುವಂತ ಅಧಿಕೃತ ಅಂಕಿ ಸಂಖ್ಯೆಗಳು ಸಿಕ್ಕಿಲ್ಲ. ಕೇವಲ ಅಲ್ಲಿಯ ಸ್ಥಳೀಯ ಜನರಿದ್ರು ಅಥವಾ ಹೊರಗಡೆಯಿಂದ ಪ್ರವಾಸಿಗರು ಕೂಡ ಇದ್ರು ಅನ್ನುವಂತ. ಯಾಕಂತಂದ್ರೆ 12-1 ಗಂಟೆ ಸುಮಾರಿಗೆ ಈ ಒಂದು ಪ್ರವಾಹ ಸಂಭವಿಸಿರುವಂತಹದ್ದು. ಈ ಪ್ರವಾಹದಲ್ಲಿ 1 ಗಂಟೆಯ ಸುಮಾರಿಗೆ ಅಂತಂದ್ರೆ ಪ್ರವಾಸಿಗರು ಕೂಡ ಇರ್ತಾರೆ, ಮಾರ್ಕೆಟ್ ಎಲ್ಲವೂ ಕೂಡ ಓಪನ್ ಆಗಿರುತ್ತೆ, ಸ್ಥಳೀಯರು ಕೂಡ ಇರ್ತಾರೆ. ಹಾಗಾಗಿ ಎಷ್ಟು ಮಂದಿ ನಾಪತ್ತೆ ಆಗಿದ್ದಾರೆ ಅನ್ನುವಂಥದ್ರ ಬಗ್ಗೆ ಇನ್ನೂ ಸಂಪೂರ್ಣ ಮಾಹಿತಿ ಕಲೆ ಹಾಕಬೇಕಾಗಿದೆ. ಜೊತೆಗೆ ಈಗ ಉತ್ತರಾಖಂಡ ಸರ್ಕಾರ ಆಕ್ಟಿವ್ ಆಗಿದೆ. ಅಲ್ಲಿನ ರಕ್ಷಣಾ ಕಾರ್ಯಾಚರಣೆ ತುರ್ತಾಗಿ ಏನೇನು ಕೆಲಸಗಳಾಗಬೇಕು ಅದ್ರ ಬಗ್ಗೆ ಈಗ ಗಮನ ಹರಿಸಿರುವಂತದ್ದು. ಮತ್ತೆ ಕೇಂದ್ರ ಸರ್ಕಾರ ಕೂಡ ಕ್ಷಣದ ಮಾಹಿತಿಯನ್ನ ಪಡಿತಾ ಇದೆ. ಬಹುಮುಖ್ಯವಾಗಿ NDRF ನ ಅತ್ಯಂತ ಹೆಚ್ಚಿನ ತಂಡಗಳು ಅಲ್ಲಿ ರಕ್ಷಣಾ ಕಾರ್ಯಾಚರಣೆಗೆ ಬೇಕಾಗುತ್ತೆ. ಜೊತೆಗೆ ಸೇನೆಯ ಒಂದು ಸಹಾಯ ಕೂಡ ಬೇಕಾಗುತ್ತೆ. ಸೇನೆಯ ಈಗಾಗಲೇ ಮೇಘ ಸ್ಫೋಟದ ಮತ್ತೊಂದು ಭಯಾನಕ ದೃಶ್ಯ ಸೆರೆಯಾಗಿದೆ. ನೀರಿನಲ್ಲಿ ಕೊಚ್ಚಿ ಹೋದ ಉತ್ತರ ಕಾಶಿಯ ಧರಾಲಿ ಗ್ರಾಮ ದೃಶ್ಯಗಳನ್ನ ಕೂಡ ಗಮನಿಸ್ತಾ ಇದ್ವಿ. 60ಕ್ಕೂ ಹೆಚ್ಚು ಜನ ಪ್ರವಾಹದಲ್ಲಿ ಕೊಚ್ಚಿ ಹೋದಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಗೊತ್ತಾಗ್ತಾ ಇಲ್ಲ ಅಂಕೆ ಅಂಶಗಳು. ಯಾಕೆಂದ್ರೆ ಸಾಕಷ್ಟು ಪ್ರಮಾಣದಲ್ಲಿ ಜನ ಕೊಚ್ಚೋಗಿದ್ದಾರೆ. ಮನೆಗಳು, ಕಟ್ಟಡಗಳು ನೆಲಸಮ ಆಗಿದೆ. ಸಂಪೂರ್ಣವಾಗಿ ದಟ್ಟವಾದಂತಹ ಬಂದಂತಹ ಕೆಸರುಮಯವಾದಂತಹ ನೀರು ಸಂಪೂರ್ಣ ಜಾಗವನ್ನ ಆವರಿಸಿದೆ. ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಆ ಭಯಾನಕತೆ ಯಾವ ರೀತಿ ಇದೆ ಅಂತ ಹೇಳಿ ಏನೆಲ್ಲ ಸಿಗ್ತಾ ಹೋಯ್ತು ಅದೆಲ್ಲವನ್ನು ಕೂಡ ಆವರಿಸಿಕೊಂಡು ಕೆಸರು ಮಿಶ್ರಿತ ನೀರು ಹರಿದು ಬಂದಂತಹ ದೃಶ್ಯಗಳು. ಜೊತೆಗೆ ನಮ್ಮ ಪ್ರತಿನಿಧಿ ಹೇಳ್ತಾ ಇದ್ದ ಹಾಗೆ ಚಾರ್ಧಾಮ್ ಪ್ರದೇಶ ಅದು. ಯಾತ್ರಾರ್ಥಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಅಲ್ಲಿ ಹೋಗ್ತಾರೆ. ಎಷ್ಟು ಜನ ಪ್ರವಾಸಿಗರಿದ್ರು, ಅಲ್ಲಿನ ಎಷ್ಟು ಜನ ಸ್ಥಳೀಯರಿದ್ರು, ಯಾವ್ಯಾವ ಹೋಟೆಲ್ಗಳಲ್ಲಿ ಯಾರ್ಯಾರು ತಂಗಿದ್ರು, ಎಲ್ಲರನ್ನ ಈಗಾಗಲೇ ಆಪೋಷಣ ಪಡೆದುಕೊಂಡಿದೆ. ಹಾಗಾಗಿ ಅಂಕಿ ಅಂಶಗಳು ಇನ್ನೂ ಕೂಡ ಗೊತ್ತಾಗ್ತಾ ಇಲ್ಲ. ಶೋಧ ಕಾರ್ಯಗಳು ನಡೀತಾ ಇದೆ. SDRF ತಂಡ, NDRF ತಂಡ ಅಲ್ಲೇ ಬೀಡು ಬಿಟ್ಟಿದೆ. ಸಾಕಷ್ಟು ಪ್ರಮಾಣದಲ್ಲಿ ಹಾನಿ ಆಗಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಅಲ್ಲಿ ಮನೆ ಇತ್ತು ಅನ್ನೋದೇ ಗೊತ್ತಾಗ್ತಾ ಇಲ್ಲ, ಅಲ್ಲಿ ವಾಹನಗಳು ಇದ್ವು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅಂತಹ ಪ್ರಮಾಣದಲ್ಲಿ ಕೆಸರು ಮಿಶ್ರಿತ ನೀರು ಹರಿದು ಬಂದಿದೆ. ಈ ರೀತಿ ಮೇಘ ಸ್ಫೋಟ ಆಗಾಗ ಅಲ್ಲಿ ಸಂಭವಿಸ್ತಲೇ ಇರುತ್ತೆ. ಹವಾಮಾನ ಇಲಾಖೆಗೂ ಕೂಡ ಅದನ್ನ ತಿಳಿಯುವಂತಹ ಗೊತ್ತಾಗೋದಿಲ್ಲ ಅನ್ನುವಂತಹ ಮಾತನ್ನ ಕೂಡ ನಮ್ಮ ಪ್ರತಿನಿಧಿ ಹೇಳ್ತಾ ಇದ್ರು. ಹೀಗಾಗಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹಾನಿ ಆಗಿರೋದನ್ನ ಈ ಒಂದು ಧರಾಲಿ ಗ್ರಾಮ ಏನ್ ನಾವೀಗ ನೋಡ್ತಾ ಇದ್ದೀವಿ, ಇದಕ್ಕಿಂತ ಮುಂಚೆ ಅಂದ್ರೆ ಪ್ರವಾಹಕ್ಕಿಂತ ಮುಂಚೆ ಒಂದು ತುಂಬಾ ಸುಂದರವಾಗಿರುವಂತಹ ಒಂದು ತಾಣ. ಇನ್ಫ್ಯಾಕ್ಟ್ ಈ ಹರ್ಸಿಲ್ ಕಣಿವೆ ಅನ್ನುವಂಥದ್ದನ್ನ ನಾವೇನು ಹೇಳ್ತೀವಿ, ಈ ಹರ್ಸಿಲ್ ಕಣಿವೆಯಿಂದ ಸುಮಾರು ಒಂದು 6 ಕಿಲೋಮೀಟರ್ ದೂರದಲ್ಲಿ ಸಿಚುವೇಟ್ ಆಗಿರುವಂತಹ ಒಂದು ಹ್ಯಾಮ್ಲೆಟ್ ಇದು. ಒಂದು ಪುಟ್ಟ ಗ್ರಾಮ. ಈ ಸಮುದ್ರ ಮಟ್ಟದಿಂದ ಸುಮಾರು ಒಂದು 650 ಮೀಟರ್ನಷ್ಟು ಮೇಲಿರುವಂತಹ ಈ ಒಂದು ಗ್ರಾಮ. ಪ್ರಮುಖವಾದಂತಹ ಒಂದು ಬೆಳೆ ಇದ್ರ ಬಗ್ಗೆ ನಾವು ಹೇಳೋದಾದ್ರೆ ಈ ಆಪಲ್ಗಳನ್ನ, ನಾವು ಈ ಗ್ಲಿಟರಿಂಗ್ ಆಪಲ್ಗಳನ್ನ ನಾವೇನು ನೋಡ್ತೀವಿ, ಸೊ ಸೇಮ್ ಈ ಧರಾಲಿ ಗ್ರಾಮದಲ್ಲೇ ಹೆಚ್ಚು ಈ ಆಪಲ್ಗಳನ್ನ ಬೆಳೆಯುವಂತಹ ಒಂದು ಜಾಗ. ಜೊತೆಗೆ ಈ ರಾಜ್ಮಾ,
ಈ ರಾಜ್ಮಾ ನಾವು ಏನು ದಾಲ್ ಇದಕ್ಕೆಲ್ಲ ಕಾಳುಗಳಲ್ಲಿ ಬಳಸ್ತೀವಿ. ಸೊ ಈ ರಾಜ್ಮಾವನ್ನು ಕೂಡ ಇಲ್ಲಿ ಹೆಚ್ಚಾಗಿ ಬಳಸಲಾಗುತ್ತೆ. ಇನ್ಫ್ಯಾಕ್ಟ್ ಈ ಮುಕ್ಬಾ ಅನ್ನುವಂಥ ಒಂದು ವಿಲೇಜ್ನ ಪಕ್ಕದಲ್ಲೇ ಬರುವಂತಹ ಈ ಒಂದು ಗ್ರಾಮ, ಈ ಗಂಗಾ ನದಿಯ ವಿಂಟರ್ ಹೋಮ್ ಅಂತಾನೆ ಕರೆಯಲಾಗುತ್ತೆ ಇದಕ್ಕೆ. ಸೊ ಈ ಚಳಿಗಾಲದಲ್ಲಿ ಗಂಗಾ ನದಿ ಇಲ್ಲಿ ಬಂದು ನೆಲೆಸಿರ್ತಾಳೆ ಅನ್ನುವಂಥದ್ದು ಇಲ್ಲಿನ ಒಂದು ಪ್ರತೀತಿ. ಸೊ ಅಷ್ಟು ಸುಂದರವಾಗಿರುವಂತಹ ಒಂದು ಗ್ರಾಮ ಇವತ್ತು ನಾವು ನೋಡ್ತಾ ಇದ್ರೆ ಎಲ್ಲ ಕಡೆ ಸ್ಮಶಾನ ಮೌನ ಆವರಿಸ್ತಾ ಇದೆ. ಆ ಚೀರಾಟ ಆಕ್ರಂದನಗಳು ನಮಗೆ ಕೇಳಿಸೋದಕ್ಕೆ ಆರಂಭವಾಗಿವೆ. ಇದಕ್ಕೆ ಕಾರಣ ಇವತ್ತಾಗಿರುವಂತಹ ಈ ಒಂದು ಪ್ರವಾಹ ಪರಿಸ್ಥಿತಿ. ನಾವು ಪ್ರತಿನಿಧಿ ಹರೀಶ್ ಡೀಟೇಲ್ಸ್ ಅನ್ನು ಕೊಡ್ತಾ ಇದ್ರು. ಹರೀಶ್, ನೀವು ಹೇಳ್ತಾ ಇದ್ರಿ ಇದಕ್ಕೆ ಮುಂಚೆ ನಾವು ಈಗ ಜಸ್ಟ್ ಈ ಧರಾಲಿ ಗ್ರಾಮ ಹೇಗಿದೆ ಅನ್ನುವಂಥದ್ದನ್ನ ನೋಡ್ತಾ ಇದ್ವಿ. ಒಂದು ಸುಂದರವಾದಂತಹ ಒಂದು ಪ್ರದೇಶ, ಒಂದು ಗ್ರಾಮ, ಒಂದು ಪುಟ್ಟವಾದಂತಹ ಒಂದು ಗ್ರಾಮ. ಬಟ್ ಇವಾಗ ನಾವು ಗಮನಿಸಿದ್ರೆ ಎಲ್ಲವೂ ಕೂಡ ಅಲ್ಲಿ ನೆಲಸಮ ಆಗಿ ಹೋಗ್ತಾ ಇದೆ. ಬರೀ ಇದು ನೀರು ಮಾತ್ರ ಅಲ್ಲ ಹರೀಶ್, ನೀವು ಹೇಳ್ತಾ ಇದ್ರಿ ಇಲ್ಲಿ ಬಂಡೆ, ಕಲ್ಲುಗಳು, ಕೆಸರು ಮಿಶ್ರಿತ ಮರದ ದಿಮ್ಮಿಗಳು ಎಲ್ಲವೂ ಸೇರಿ ಪ್ರವಾಹ ಉಂಟಾಗಿರೋದು. ಸೊ ಹಾಗಾಗಿ ಇಷ್ಟು ಮಟ್ಟಿದ ಒಂದು ಅನಾಹುತ ಇಲ್ಲಿ ಸಂಭವಿಸಿದೆ ಹರೀಶ್. ಹೌದು ರೆಹಮಾನ್, ನೀರಿನ ಪ್ರವಾಹ ಆದ್ರೆ ಹೇಗಾದ್ರೂ ಬಚಾವ್ ಆಗಬಹುದು, ಬದುಕುಳಿಯುವಂತ ಸಾಧ್ಯತೆ ಇರುತ್ತೆ. ಆದ್ರೆ ಬೆಟ್ಟದ ತುದಿಯಿಂದ ಬಂಡೆಗಳು, ಮರದ ದಿಮ್ಮಿಗಳು, ಮಣ್ಣು ಹೀಗೆ ಉರುಳ್ಕೊಂಡು ಬಂದು ಪ್ರವಾಹದ ರೀತಿಯಲ್ಲಿ ಬಂದಂತ ಸಂದರ್ಭದಲ್ಲಿ ಬಚಾವ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಂಗೆ ನೆಲ ಸಮಾಧಿ ಆಗ್ಬಿಡ್ತಾರೆ, ಜಲ ಸಮಾಧಿ ಅಲ್ಲ ಮಣ್ಣಿನ ಸಮಾಧಿ ಆಗ್ಬಿಡ್ತಾರೆ. ಆ ರೀತಿಯಾದಂತಹ ಒಂದು ಮೇಘಸ್ಫೋಟದಲ್ಲಿ ಆ ಪ್ರಮಾಣದಲ್ಲಿ ಕೊಚ್ಕೊಂಡು ಬರುತ್ತೆ, ಮಣ್ಣಾಗಿರ್ಬೋದು, ಬಂಡೆ ಆಗಿರ್ಬೋದು. ಇದು ಕೂಡ ಪರಿಸ್ಥಿತಿ ಹಾಗೆ ಆಗಿರುವಂತಹದ್ದು ಧರಾಲಿ ಪ್ರದೇಶದಲ್ಲಿ. ಅಂದ್ರೆ ಎಲ್ಲಿ ಒಂದ್ ಸ್ವಲ್ಪ ಬೆಟ್ಟ ಗುಡ್ಡ ಕಣಿವೆ ಇರ್ತಕ್ಕಂಥ ಪ್ರದೇಶದಲ್ಲಿ ಎಲ್ಲಿ ಸ್ವಲ್ಪ ಸಮತಟ್ಟಾದ ಜಾಗ ಸಿಗುತ್ತೆ, ಎರಡು ಬೆಟ್ಟಗಳ ಮಧ್ಯೆ ಅಂತಂದ ಸಂದರ್ಭದಲ್ಲಿ ಅಲ್ಲಿ ಒಂದು ಪುಟ್ಟ ಗ್ರಾಮ ಸೃಷ್ಟಿ ಆಗುತ್ತೆ. ಅದೇ ರೀತಿಯಾದಂತಹ ಧರಾಲಿ ಗ್ರಾಮ ಕೂಡ ಸ್ವಲ್ಪ ಸಮತಟ್ಟಾದ ಜಾಗ ಇದೆ ಅಂತಂದ್ರೆ ಅಲ್ಲಿ ಮನೆಗಳು ಸೃಷ್ಟಿಯಾಗಿದೆ, ಮಾರುಕಟ್ಟೆ ಆಗಿದೆ. ಮತ್ತೆ ಪ್ರವಾಸಿಗರು ಬಂದ್ರೆ ಅಲ್ಲಿ ಉಳ್ಕೊಳ್ಳೋಕೆ ಹೋಟೆಲ್ಗಳ ವ್ಯವಸ್ಥೆ ಆಗಿರ್ಬೋದು. ಈಗ ಚಾರ್ಧಾಮ್ ಯಾತ್ರೆ ಕೂಡ ಶುರುವಾಗಿರುವಂತಹದ್ದು. ಕೇದಾರ್ನಾಥ್ಗೆ ಹೋಗುವಂತವ್ರು, ಬದ್ರಿನಾಥ್ಗೆ ಹೋಗುವಂತವ್ರು, ಜೊತೆಗೆ ಗಂಗೋತ್ರಿ, ಯಮುನೋತ್ರಿ ಈ ಪ್ರದೇಶಕ್ಕೆ ಹೋಗುವಂತವರು ಈ ಒಂದು ಹರ್ಷಿಲ್ ಕಣಿವೆಗೆ ಭೇಟಿಯನ್ನ ಕೊಡ್ತಾರೆ. ಅಲ್ಲಿ ಸುಂದರವಾದಂತಹ ಪ್ರದೇಶ, ಅಂದ್ರೆ ಪ್ರವಾಸಿಗರನ್ನ ಆಕರ್ಷಿಸುವಂತಹ ಪ್ರದೇಶ ಕೂಡ ಆಗಿರೋದ್ರಿಂದ ಅಲ್ಲಿ ಹೆಚ್ಚು ಜನ ಪ್ರವಾಸಿಗರು ಕೂಡ ಬರ್ತಾರೆ. ಒಂದು ಭಕ್ತಿಯ ಯಾತ್ರೆಯ ಜೊತೆಗೆ ಪ್ರವಾಸವನ್ನು ಕೂಡ ಮಾಡ್ಲಿಕ್ಕೆ ಅಲ್ಲಿನ ಸ್ಥಳೀಯವಾಗಿರ್ತಕ್ಕಂತಹ ಒಂದು ಪ್ರಕೃತಿ ಸೌಂದರ್ಯವನ್ನ ಕಣ್ತುಂಬಿಕೊಳ್ಳಿಕ್ಕೂ ಕೂಡ ಪ್ರವಾಸಿಗರು ಅಲ್ಲಿ ಬರ್ತಾರೆ. ಇವು ಮತ್ತೆ ವಿಡಿಯೋ ಮಾಡಿರ್ತಕ್ಕಂಥವ್ರು ಕೂಡ ಇದೇ ಪ್ರವಾಸಿಗರು ಅನ್ನುವಂತಹ ಮಾಹಿತಿ ಸಿಗ್ತಾ ಇರುವಂತಹದ್ದು. ಎತ್ತರದ ಪ್ರದೇಶದಲ್ಲಿ ಆ ಒಂದು ಧರಾಲಿ ಮಾರುಕಟ್ಟೆ, ಆ ಊರನ್ನ ನೋಡ್ತಾ ಇರ್ತಕ್ಕಂತಹ ಪ್ರವಾಸಿಗರು ಒಮ್ಮಿಂದೊಮ್ಮೆಲೆ ಮೇಲಿಂದ ಏನು ಪ್ರವಾಹ ಕೊಚ್ಕೊಂಡು ಬರುತ್ತೆ. ಎಲ್ಲವನ್ನ ಕಲ್ಲು, ಬಂಡೆ, ಮಣ್ಣು, ಮರದ ದಿಮ್ಮಿಗಳು ಎಲ್ಲವನ್ನು ಕೊಚ್ಕೊಂಡು ಬಂದ ಆ ಊರನ್ನ ಕೊಚ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯವನ್ನ ಪ್ರವಾಸಿಗರೇ ಒಂದು ವಿಡಿಯೋ ಮಾಡಿದ್ದಾರೆ, ದೃಶ್ಯಗಳನ್ನ ಚಿತ್ರೀಕರಿಸಿದ್ದಾರೆ ತಮ್ಮ ಮೊಬೈಲ್ಗಳಲ್ಲಿ ಅನ್ನುವಂಥದ್ದು ಗೊತ್ತಾಗ್ತಾ ಇರುವಂತಹದ್ದು. ಮತ್ತೆ ಅಲ್ಲೇನು ವಾಸ ಆಗಿದ್ರು, ಅಲ್ಲಿನ ಜನರು ಮಾರುಕಟ್ಟೆಯಲ್ಲಿ ಏನಿದ್ರು ಅವರಿಗೆ ಈ ಒಂದು ಅಪಾಯದ ಮುನ್ಸೂಚನೆ ಇರಲಿಲ್ಲ ಅನ್ನುವಂಥದ್ದು ಕೂಡ ಗೊತ್ತಾಗುತ್ತೆ. ಯಾಕಂತಂದ್ರೆ ಇಲ್ಲಿಯ ಜನರು ಕಿರ್ಚಿ ಹೇಳ್ತಾ ಇದ್ರು, ನೀವು ಪಾರಾಗಿ, ಏನು ದೊಡ್ಡ ಅಪಾಯ ಎದುರಾಗ್ತಿದೆ, ಪ್ರವಾಹ ಬರ್ತಿದೆ, ನೀವು ಸುರಕ್ಷಿತ ಸ್ಥಳಗಳಿಗೆ ಹೋಗಿ ನಿಮ್ಮನ್ನ ನೀವು ರಕ್ಷಣೆ ಮಾಡ್ಕೊಳ್ಳಿ ಅನ್ನುವಂತಹದನ್ನ ಎಚ್ಚರಿಕೆಯನ್ನ ಇವರು ಕೂಗಿ ಕೊಡ್ತಾ ಇದ್ರು. ಅಲ್ಲಿನ ಜನರುಗಳಿಗೆ ಅದು ಗೊತ್ತಾಯ್ತೋ ಇಲ್ವೋ ಗೊತ್ತಾಗ್ಲಿಲ್ಲ. ಯಾಕಂತಂದ್ರೆ ಮೇಘ ಸ್ಫೋಟ ಅಂತಂದ್ರೆ ಹಾಗೇನೆ ಒಮ್ಮೆಲೆ ಸ್ಫೋಟ ಆಗುತ್ತೆ, ನೀರು ಒಮ್ಮೆಲೆ ಗುಡ್ಡ ಕಣಿವೆಗಳಿಗೆ ಬೀಳುತ್ತೆ. ಅಲ್ಲಿ ಬಿದ್ದಂತಹ ನೀರು, ಬಂಡೆ, ಮಣ್ಣು, ಈ ತರ ಮರ ಎಲ್ಲವನ್ನು ಕೊಚ್ಕೊಂಡು ಬಂದು ಯಾವ ಒಂದು ಸಮತಟ್ಟಾದ ಪ್ರದೇಶ ಇರುತ್ತೆ ಅಲ್ಲಿ ಬಂದು ಎಲ್ಲದೂ ಕೂಡ ಜಮಾವಣೆಗೊಳ್ಳುತ್ತೆ. ಮಾತಾಡ್ತೀನಿ ಹರೀಶ್. ನೋಡಿ, ಒಂದು ಬ್ಯಾಡ್ ನ್ಯೂಸ್ ಏನಂತ ಹೇಳಿದ್ರೆ ಉತ್ತರಾಖಂಡ್ನಲ್ಲಿ ಈ ಮೇಘ ಸ್ಫೋಟ ಏನಾಗಿದೆಯಲ್ಲ, 4 ಜನ ಬಲಿಯಾಗಿದ್ದಾರೆ ಅನ್ನುವಂಥದ್ರ ಬಗ್ಗೆ ಈಗ ಅಪ್ಡೇಟ್ ಸಿಗ್ತಾ ಇದೆ. ಸುಮಾರು 60ಕ್ಕೂ ಹೆಚ್ಚು ಜನ ಕಣ್ಮರೆಯಾಗಿದ್ದಾರೆ. ಉತ್ತರಾಖಂಡ್ನಲ್ಲಿ ಆಗಿರುವಂತಹ ಈ ಮೇಘ ಸ್ಫೋಟದಲ್ಲಿ 4 ಜನ ಸಾವಿಗೀಡಾಗಿದ್ದಾರೆ ಅನ್ನುವಂಥದ್ದು ಈಗ ಸದ್ಯಕ್ಕೆ ಲಭ್ಯವಾಗಿರುವಂತಹ ಅಪ್ಡೇಟ್. ಬಹುಶಃ ಸಾವು ನೋವಿನ ಸಂಖ್ಯೆ ಜಾಸ್ತಿ ಆಗುವಂತಹ ಸಾಧ್ಯತೆಗಳು ಕೂಡ ಇವೆ ಅನ್ನುವಂಥದ್ದನ್ನು ಅಲ್ಲಿಂದ ಈಗ ಅಪ್ಡೇಟ್ಸ್ ಸಿಗ್ತಾ ಇವೆ. ಯಾಕಂದ್ರೆ 60ಕ್ಕೂ ಹೆಚ್ಚು ಜನ ಕಣ್ಮರೆಯಾಗಿರುವಂತಹ ಒಂದು ಶಂಕೆ ಇರುವಂಥದ್ದು. ಎಸ್ ಹರೀಶ್, ನಾವೀಗ ಮಾತಾಡ್ತಾ ಇರುವಾಗಲೇ 4 ಜನ ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ರ ಬಗ್ಗೆ ಸಿಗ್ತಾ ಇರುವಂತಹ ಒಂದು ಮಾಹಿತಿ ನಿಜಕ್ಕೂ ಒಂದು ದುರದೃಷ್ಟದ ವಿಚಾರ. ಬಟ್ ಐ ಥಿಂಕ್ ಇನ್ನೂ 60ಕ್ಕೂ ಹೆಚ್ಚು ಜನ ನಾಪತ್ತೆಯಾಗಿದ್ದಾರೆ ಅನ್ನುವಂಥ ಒಂದು ವಿಚಾರ ಏನಿದೆ, ಸಾವು ನೋವಿನ ಸಂಖ್ಯೆ ಜಾಸ್ತಿ ಆಗುತ್ತೆ ಅನ್ನುವಂಥದ್ರಲ್ಲಿ ಅನುಮಾನ ಇಲ್ಲ. ನೀವು ಹೇಳ್ತಾ ಇದ್ರಿ ಈ ಪ್ರವಾಹ ಹೇಗೆ ಏಕಾಏಕಿ ಸ್ಟಾರ್ಟ್ ಆಯಿತು, ಮೇಘ ಸ್ಫೋಟ ಆಯಿತು, ಅದರಿಂದಾಗಿ ಅಲ್ಲಿಂದ ಬಚಾವಾಗಿ ಹೋಗೋದಕ್ಕೂ ಕೂಡ ಬಹುಶಃ ಜನರಿಗೆ ಅಲ್ಲಿ ಸಾಧ್ಯವಾಗಿಲ್ಲ ಹರೀಶ್.
ಹೌದು ರೆಹಮಾನ್, ಈಗ ಸಿಗ್ತಿರ್ತಕ್ಕಂಥ ಮಾಹಿತಿ ಪ್ರಕಾರ 4 ಮಂದಿ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಅಧಿಕೃತ ಮಾಹಿತಿಗಳು ಸಿಗ್ತಾ ಇದೆ. ಸಾವು ನೋವಿನ ಸಂಖ್ಯೆ ಇನ್ನಷ್ಟು ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಯಾಕಂತಂದ್ರೆ 60-70ಕ್ಕೂ ಹೆಚ್ಚು ಮಂದಿ ಕಾಣೆಯಾಗಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಕಾಣೆಯಾಗಿದ್ದಾರೆ ಅಂತಂದ್ರೆ ಅವ್ರನ್ನೆಲ್ಲೋ ಹೋಗಿ ಸಿಕ್ಕಾಕೊಂಡಿರೋದಿಲ್ಲ. ಅಂದ್ರೆ ತುಂಬಾ ಬಿರುಸಾಗಿ ಬಂದಂತಹ ಪ್ರವಾಹ ಏನಿದೆ ಅವರನ್ನ ಕೊಚ್ಕೊಂಡು ಹೋಗಿರುತ್ತೆ. ಮತ್ತೆ ಅವರು ನೆಲ ಸಮಾಧಿ ಆಗಿರುವಂತಹ ಸಾಧ್ಯತೆ ಕೂಡ ಇರುತ್ತೆ. ಅವರನ್ನ ತಕ್ಷಣವೇ ರಕ್ಷಣೆ ಮಾಡಬೇಕಾಗುತ್ತೆ. ಹೀಗಾಗಿ ನಾಪತ್ತೆ ಆಗಿರೋರ್ನೆಲ್ಲರನ್ನು ಕೂಡ ಹುಡುಕ್ಬೇಕಾಗುತ್ತೆ. ನಾಪತ್ತೆ ಆಗಿರೋರು ಸ್ಥಳೀಯರು ಅಥವಾ ಹೊರಗಡೆಯಿಂದ ಬಂದ ಪ್ರವಾಸಿಗರು, ಭಕ್ತರು ಅನ್ನುವಂಥದ್ದು ಕೂಡ ಇನ್ನು ಗೊತ್ತಾಗಬೇಕಾಗುತ್ತೆ. ಇನ್ನು ಲೆಕ್ಕ ಹಾಕುವಂತಹ ಸಮಯ ಇದಾಗಿರ್ಲಿಕ್ಕಿಲ್ಲ. ಯಾಕಂತಂದ್ರೆ ಆದಷ್ಟು ಬೇಗ ರಕ್ಷಣೆಯನ್ನ ಮಾಡಬೇಕಾಗುತ್ತೆ. ಯಾರನ್ನ ರಕ್ಷಣೆಗೆ ಅವಶ್ಯಕತೆ ಇರುತ್ತೆ, ಯಾರ ಅರ್ಧ ಬರ್ಧ ನೆಲದಲ್ಲಿ ಸಿಗಾಕೊಂಡಿರ್ತಾರೆ ಅಂತವ್ರನ್ನ ಕೂಡ ಹುಡುಕಿ ರಕ್ಷಣೆಯನ್ನ ಮಾಡಬೇಕಾಗುತ್ತೆ. ಯಾಕಂತಂದ್ರೆ ಅಮರನಾಥ್ ಯಾತ್ರೆ ಕಳೆದ 3 ವರ್ಷಗಳಿಂದ ಅಮರನಾಥದಲ್ಲೂ ಕೂಡ ಇದೇ ರೀತಿಯಾದಂತ ಮೇಘಸ್ಫೋಟ ಸಂಭವಿಸಿತ್ತು. ಅಂತಹ ಸಂದರ್ಭದಲ್ಲೂ ಕೂಡ ಏಕಾಏಕಿ ಅಮರನಾಥ ಯಾತ್ರಿಗಳ ಮೇಲೆ ಇದೇ ರೀತಿಯಾದಂತಹ ಪ್ರವಾಹ ಎಗರಿತ್ತು. ಎಷ್ಟೋ ಜನ ದೇಹಗಳು ಕಟ್ಟಾಗಿ ಹೋಗಿದೆ. ಯಾಕಂದ್ರೆ ಅಷ್ಟು ಬಂಡೆಗಳು ಮೇಲಿಂದ ರಭಸವಾಗಿ ಬೀಳ್ತಾ ಇರತಕ್ಕಂತ ಸಂದರ್ಭದಲ್ಲಿ ಮನುಷ್ಯರ ಮೇಲೆ ಬಿದ್ದರೆ ಮನುಷ್ಯರ ದೇಹವೇ ತುಂಡಾಗಿ ಹೋಗುತ್ತೆ. ಇಂತಹ ಸಂದರ್ಭದಲ್ಲಿ ಅನೇಕರು ದೇಹಗಳು ಮಣ್ಣಿನಡಿ ಸಿಗಾಕೊಂಡಿದ್ದು, ಅವರನ್ನು ಕೂಡ ರಕ್ಷಣೆ ಮಾಡುವಂತಹ ಕೆಲಸ ನಡೆದಿತ್ತು. ಮತ್ತೆ ಸೇನೆ ಕೂಡ ತುರಂತಾಗಿ ವೇಗವಾಗಿ ರಕ್ಷಣೆ ಕಾರ್ಯಾಚರಣೆಯನ್ನ ಮಾಡಿತ್ತು. ಇಲ್ಲಿ ಇರತಕ್ಕಂತ ಇನ್ನೊಂದು ಚಾಲೆಂಜಸ್ ಏನು ಅಂತಂದ್ರೆ ರಕ್ಷಣಾ ತಂಡಗಳು ಕೂಡ ಈ ಒಂದು ಕಣಿವೆಗೆ ತಲುಪುವುದು ಕೂಡ ಕಷ್ಟ ಆಗಿರುವಂತಹದ್ದು. ಈಗಾಗಲೇ ಸೇನೆಯ 3 ತಂಡಗಳು ಈಗ ತಲುಪಿವೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ರಕ್ಷಣಾ ಕಾರ್ಯಾಚರಣೆ ಕೂಡ ನಡೀತಾ ಇದೆ. NDRF ತಂಡ ಕೂಡ ಈಗ ಅಲ್ಲಿ ತಲುಪಿರುವಂತಹದ್ದು. ಅಲ್ಲಿ NDRF ತಂಡಗಳು ಕೂಡ ರಕ್ಷಣಾ ಕಾರ್ಯಾಚರಣೆಯನ್ನ ಮಾಡ್ತಾ ಇರುವಂತಹದ್ದು. ಮುಖ್ಯವಾಗಿ 60 ಜನ ಅಲ್ಲ, ಇನ್ನೂ ಹೆಚ್ಚು ಮಂದಿ ಕಾಣೆಯಾಗಿರುವಂತಹ ಮಾಹಿತಿ ಕೂಡ ಈಗ ಬರ್ತಾ ಇರುವಂತಹದ್ದು. ಮತ್ತೆ ಅವ್ರನ್ನೆಲ್ಲ ಹುಡುಕ್ಬೇಕಾಗತ್ತೆ, ಅವ್ರು ಎಲ್ಲಿ ನಾಪತ್ತೆ ಆಗಿದ್ದಾರೆ ಅನ್ನುವಂತಹದ್ದು. ಮತ್ತೆ ಎಲ್ಲೆಲ್ಲಿ ಮನೆಗಳಿದ್ವು ಆ ಮನೆಗಳಲ್ಲಿ ಜನ ಇದ್ದಂತವ್ರು, ಮನೆಗಳಲ್ಲಿ ಯಾರ್ಯಾರಿದ್ರು, ಯಾವ ಪ್ರದೇಶದಲ್ಲಿ ಮನೆ ಇತ್ತು, ಇವೆಲ್ಲವನ್ನು ಕೂಡ ಲೆಕ್ಕ ಹಾಕ್ಬೇಕಾಗತ್ತೆ. ಆ ಒಂದು ಕಾರ್ಯಾಚರಣೆ ಈಗ ನಡೀತಾ ಇದೆ. ಉತ್ತರಾಖಂಡ ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ಅವರು ಕೂಡ ತೀವ್ರತರನಾಗಿ ರಕ್ಷಣಾ ಕಾರ್ಯಾಚರಣೆ ನಡೀಬೇಕು ಅನ್ನುವಂತ ಸೂಚನೆಯನ್ನು ಕೂಡ ಆ ಒಂದು ಜಿಲ್ಲಾಧಿಕಾರಿಗಳಿಗೆ, ಉತ್ತರ ಕಾಶಿ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿರುವಂತಹದ್ದು. ಫೈನ್ ಹರೀಶ್, ಥ್ಯಾಂಕ್